ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಕೊಟ್ಟು ಒಂದು 10 ಲಕ್ಷ ಜನ ಸೇರಿದ್ವಿ ಅಂದ್ರೆ ಅವತ್ತು ಘೋಷಣೆ ಆಗ್ತದೆ. ಇಲ್ಕಂದ್ರೆ ಅಂತಿಮವಾದಂಥ ತೀರ್ಪು ಹೊರಬರೋದು ಸರ್ಕಾರರಿಗೆ ಹೋಗ್ತದೆ. ಇದಕ್ಕೆ ನಾವೆಲ್ಲ ಗಟ್ಟಿಯಾಗಿ ಯಾರೂ ನೀವು ನಿಮ್ಮ ಸ್ವಾರ್ಥವನ್ನು ವಿಚಾರ ಮಾಡಬೇಡ. ನನಗೇನು ಲಾಭ, ನನಗೇನು ಪೋಸ್ಟ್ ಸಿಗ್ತೈತಿ, ಇದರ ಪೋಸ್ಟ್ ನಮಗೆ ಸಿಗೋದಲ್ಲ, ನಮ್ಮ ಸಮುದಾಯದ ಕೊನೆಯ ಬಡವನಿಗೆ ನಾವು ಕೊಡ್ಲಿಕ್ಕೆ ನಾವು ಹೊಂಟೀವಿ. ಅದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಅಲ್ಲರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ಆ ಸಮುದಾಯಗಳು ಇಟ್ಟು ಗೌರವ ಪೂಜಿಸ್ತಾವಪ್ಪ ಅಂದ್ರೆ ಆ ಸಮುದಾಯಕ್ಕೆ ಒಂದು ದೊಡ್ಡದಾದಂಥ ಮೀಸಲಾತಿ ಕೊಟ್ಟಿದ್ದರಿಂದ ಬಾಬಾ ಸಾಹೇಬರು ಅವ್ರನ್ನ ನೆನೆಸ್ತಾರೆ. ಹಂಗೆ ಇವತ್ತೇನು ನಾ ಮಾಡೀನಿ ನೀ ಮಾಡೀನಿ ಏನೂ ಇಲ್ಲ, ಅದು ಏನಾರ ಶ್ರೇಯಸ್ ಬಂದರೆ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಬರ್ತದೆ ಅನ್ನೋಂಥ ಮಾತು ಹೇಳಿ ನಾವೆಲ್ಲ ಒಂದಾಗೂ ಯಾರು ಹಿಂದೆ ಕೂತು ಆಟ ಆಡೀರಿ ಈ ಸಲ ಹೊಲಸು ಆಟ ಆಡ್ಲಿಕ್ಕೆ ಹೋಗಬೇಡ್ರಿ. ಸೀದಾ ಬರ್ರಿ, ಸೀದಾ ಕೇಳ್ರಿ. ಜಗಳ ಒಳ್ಳೆ ಜಗಳ ಅವ ಆ ಗುಂಪಿನವ ಈ ಲೀಡ್ರ್ ಯಾವ ಲೀಡ್ರುಗಳ್ನು ಬೆನ್ನು ಹತ್ತಬೇಡ್ರಿ. ಮಹಾರಾಷ್ಟ್ರದ ಹೆಂಗೆ ಮರಾಠ ಸಮಾಜದವರು ಮೂಕ ಏನೊಂದು ಹೋರಾಟ, ಸ್ಟೇಜ್ ಮೇಲೆ ಯಾರೂ ಇಲ್ಲ, ಎಲ್ಲ ಮುಖ್ಯಮಂತ್ರಿ ಬಂದ್ರೂ ತಲೆಗೆ ಕುಂಡಿರ್ಬೇಕು. ಅವಾಗ ಹೇಳಿದ್ದೆ ಗುರುಗಳಿಗೆ ನಾವು ಇವನ್ನ ನಮ್ಮ ಕುಂಡ್ರಿಸಬೇಡ್ರಿ, ಅವನು ಒಂದಿಟ್ಟು ಒಳ್ಳೆ ಲಪುಟ್ರದಾರ ಸ್ಪೀಕರ್ ಫೋನ್ ಇಟ್ಟು ಯಡಿಯೂರಪ್ಪಗೆ ಕಳಿಸ್ಕೊಡೋದು, ಯಡಿಯೂರಪ್ಪ ಹಿಂಗೆ ಕೊಟ್ಕೊಡ್ರೋದು, ಸಿದ್ದರಾಮಯ್ಯ ಕಳಿಸೋದು, ಇಂಥ ಹಲ್ಕ ಕೆಲಸ ಮಾಡ್ತಾರೆ. ತಳಗೆ ಕುಂಡ್ರಿ ಸರ್ ಎಲ್ಲರೂ. ಈ ಸಲ ಏನು ಮಾಡಿರಿ ವಕೀಲರಿಂದ ತಳಕೊಂಡ್ರು ಅಂತ ಕಾಲ ಬತ್ತು ನಮಗೆ. ವಕೀಲರ ಕೊಂಡ್ರಿಸ್ಬಿಟ್ರೆ ಕಡೆಗೆ, ಯಾಕಂದ್ರೆ ಮ್ಯಾಗ ನಿಂತು ಜಿಗಿದು ಭಾಷಣ ಮಾಡ್ತಿದ್ದೀವಿ. ರಕ್ತ ಕ್ರಾಂತಿ ಆಗಲಿ, ಯಾವುದೇ ತ್ಯಾಗಕ್ಕೂ ಸಿದ್ಧ, ನನಗೇನು ರಾಜಕೀಯದಲ್ಲಿ ಏನೂ ಆಗೋದಕ್ಕಂದು ನಮ್ಮ ಸಮಾಜಕ್ಕೆ ನನ್ನ ಪ್ರಾಣ ಕೊಡ್ತೀನಿ. ಪ್ರಾಣ ಯಾವ ಮಗನಿಗೆ ಬೇಕಾಗಿತ್ತು ಮಗನೇ, ನಮ್ಗೆ ಮೀಸಲಾತಿ ಬೇಕಾಗಿದೆ ಅಷ್ಟೇ. ಇಂಥ ಡೈಲಾಗ್ ಹೊಡೆದವ್ರು ಎಲ್ಲಿ ಈಗೇನು ಮಾಡಕತ್ತಾರೆ ಎಲ್ಲ ನೀವು ಹೋಗ್ಲಕತ್ತೀರಿ. ಅದಕ್ಕೆ ಗುರುಗಳು ಏನು ಎಣ್ಣೆ ತೊಗೋತಾರೋ ನೀವು ನ್ಯಾಯವಾದಿಗಳಿದ್ದೀರಿ, ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮಗೆ ಸಲಹೆ ಕೊಡ್ರಿ. ಸುಪ್ರೀಂ ಕೋರ್ಟ್ನಾಗ ಏನೈತಿ ಅದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಏನು ಮಾಡ್ಬೋದು, ಏನೇ ನಾವು ನಮ್ಮ ಸಮಾಜದಿಂದ ಲೀಗಲ್ ಬ್ಯಾಟಲ್ ಏನು ಮಾಡ್ಬೋದು ಅನ್ನೋಂಥದ್ದನ್ನು ಚರ್ಚೆ ಮಾಡಿರಿ. ಇವತ್ತು ನೋಡಿರಿ ನಮ್ಮದು ಶುಗರ್ ಫ್ಯಾಕ್ಟ್ರಿ ಎಲ್ಲರೂ ಕೂಡಿ ಬಂದ್ ಮಾಡಿಸ್ಯಾರ. 850 ಕೋಟಿ ರೂಪಾಯಿ ಪ್ರಾಜೆಕ್ಟ್. ನಾವು ಹೋದೆ ಹೈಕೋರ್ಟ್ನಾಗ ನನ್ನ ಅಂತ ಆಯಿತು, ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬಲ್ ಕೊಟ್ಟರು. ನಾನೂ ಬಿಡಲಿಲ್ಲ, ನಾನು ಯಾರು ಮುಕುಲ್ ರೋಟಿಗೆ ಕೊಟ್ಟೆ. ಮುಕುಲ್ ರೋಟಿಗೆ ಅವ್ರು ಮಾತಾಡಿಸಿ ಕೊಡಲಿಲ್ಲ, ಸ್ಟೇನೂ ಸಿಗಲಿಲ್ಲ. ಆದರೂ ಸಿದ್ದರಾಮಯ್ಯ ನಮ್ಮದು ಮಾಡಬೇಕಂದ್ರೂ ಮಾಡಿಸ್ಕೊಳ್ಳಾರಂಥ ಪರಿಸ್ಥಿತಿ. ಅದ್ರಾಗೂ ಒಬ್ಬ ನಮ್ಮ ಜಾತಿಯವನೇ ಅದಾನ. ನಮ್ಮ ಜಾತಿಯವರು ಎಲ್ಲ ಇದಕ್ಕೆ ಭಾಳ ಶಾಣೆ ಅವರು. ಅದಕ್ಕೆ ಅವ್ರು ಮೊನ್ನೆ ಹೇಳಿದ್ರೆ ಸಿದ್ದರಾಮಯ್ಯ ಏನು ಮಾಡಲಿ ಅಂತ, ನಾವು ನಿಮ್ಮವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತಾರೆ. ಆಯ್ತು ಹೇಳ್ರಿ, ನೀವೊಬ್ಬ ಲೀಡರ್ ತಿಳ್ಕೊಂಡಿದ್ದೀವಿ, ನೀವೇ ಎಲ್ಲ ಟೂಸ್ ಆಗೈತೆ ನಿಮ್ಮದು, ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಗುರುಗಳ ನೇತೃತ್ವದಾಗಿ ದೊಡ್ಡ ತಪಸ್ಸಾಗೈತಿ. ಯಾರೂ ಈ ಸಲ ಇದು ಈ ಸರ್ಕಾರ ಇರೋದ್ರೊಳಗಾಗಿ ನಾವು ಮಾಡ್ಕೊಂಡೇ ತಿರ್ಬೇಕು. ನಾಳೆ ಬೆಳಗಾವಿ ಅಧಿವೇಶನನೇ ಕೊನೆಯದಾಗಬೇಕು ನಮ್ಮ ಹೋರಾಟಕ್ಕೆ. ಅವತ್ತು ಮೀಸಲಾತಿಯ ಪ್ರಕಟಣೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲಕಂದ್ರೆ ಮುಂದೆ ಏನೇ ಅನಾಹುತ ಆದ್ರೆ ಅವರೇ ಕಾರಣ ಆಗ್ತಾರೆ. ಅದಕ್ಕಿಷ್ಟನ್ನು ಹೇಳಿ ನಾ ಯಾವುದೂ ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೇ ಕರೀರಿ, ಸಮಾಜ ಸಲುವಾಗಿ ನಾ ಎಲ್ಲದಕ್ಕೂ